ಜಿಪ್ಸಿ ಜಿಪ್ಸಿ ಹೋಗು, ಅರ್ಜುನ್ ಕರ್ಕೊಂಡ್ ಬಾ ಹೋಗು. ಕಾಡಾನೆ ಅಲ್ರ, ಇದು ಆ ಮನೆ ಸೇರಿದ ಅವನುಗಳೇ. ಅಲ್ಲಿ ಜೋಯಿನ್ ಹಾಕಿರೋದು ಕಾಣಿಸ್ತಿಲ್ವೇ? ನೀವು ಜೋರ್ ಕುತ್ಕೊಬಿಡಿ, ಕುತ್ಕೊಳ್ಳಿ. ಅರ್ಜುನ್ ಅರ್ಜುನ್ ತಪ್ಪಿಸ್ಕೊತಾನ ಅವನು, ಹಿಡೀರ. ಹೋಗಿ ನನ್ ಕೈ ಹೋಗ್ಬಿಡ್ತಲ್ಲ ಬಾವ. ಮಕ್ಕಳೆಲ್ಲ ಮೇಲ್ಗಡೆ ಹೋದ್ರು. ಬಾಬಾ ಬಾಬಾ ಬಾ, ಮೊದ್ಲಿಂದ ಹೊರಡೋಣ. ಅಣ್ಣ ನೀನ್ ಈ ಕಡೆ ಹೋಗು, ನಾವ್ ಹೇಗಾದ್ರೂ ಮ್ಯಾನೇಜ್ ಮಾಡ್ತೀವಿ. ಎಲ್ಲಿ ರಾಸ್ಕಲ್ ಅರ್ಜುನ್? ನಮ್ಮಣ್ಣನ ರಾಸ್ಕಲ್ ನಿನ್ನ ಚೂಸ್ ಮಾಡ್ಬಿಡ್ತೀನಿ, ನಿನ್ನ ಕತ್ತಿಸಿ ಸಾಯಿಸ್ಬಿಡ್ತೀನಿ. ನಿಲ್ಸೋ ನಿಲ್ಸೋ ನಿಲ್ಸೋ. ಏನು ಅದು? ಏಯ್, ಯಾರೋ ನೀನು? ಮಕ್ಕಳನ್ನ ಯಾಕೆ ಕಳಿಸ್ತಾ ಇದ್ಯಾ? ಅದು ಅರ್ಜುನ್. ನಿನ್ನ ಏನಾಯ್ತು ಕಂದ? ಕತ್ತಿಸಿರ್ತೀನಿ. ಯಾವನ ನೀನು? ಎಷ್ಟು ಕೊಬ್ಬಿದ್ರೆ ನಮ್ಮನೆಗೆ ಬಂದು ನಮ್ಮ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಬಿಟ್ಟಂದ್ರೆ ನೋಡು. ಏಯ್, ಹೋಗ ಆಚೆ. ಮೇಲೆ ಅರ್ಜುನ್, ಹೋಗ ಆಚೆ ಮೇಲೆ. ಗಂಡಂದ್ರ ಒಂಥರ ಹೇಳ್ತಾರೆ, ಹೆಂಡತಿರ ಒಂಥರ ಹೋಗಿ ಆಟ ಆಡ್ಕೊಳ್ಳಿ ಹೋಗಿ. ಅರ್ಜುನ್, ಅಜ್ಜಿ ಸದ್ಯ ಈಗ್ಲಾದ್ರೂ ಕೇಳಿಸ್ತಾ ನಿನಗೆ? ಇದನ್ನ ಓಪನ್ ಮಾಡು. ಇದು ಹೆಂಗ್ ಓಪನ್ ಮಾಡೋದು? ಸಾರಿ ಅಜ್ಜಿ. ಸಾರಿನಾ? ಬಿಳ್ಸೋದ್ ಬಿಳಿಸ್ಬಿಟ್ಟು. ಇದು ಹೆಂಗ್ ಓಪನ್ ಮಾಡೋದು ಹೇಳು? ಬಾಕ್ಸ್ ನ ನಿನ್ ಕಡೆಗ್ ತಿರುಗಿಸ್ಕೋ. ಹಾ, ಎಡಭಾಗದಲ್ಲಿ ಕೆಳಗಡೆ ಒಂದ್ಸಲ ಜರುಗಿಸು. ತಿರುಗಿಸ್ತೀಯಾ? ಹಾ, ತೆಗ್ದೆ. ಓಪನ್ ಮಾಡು. ಅರ್ಜುನ್, ಕೆಳಗಡೆ ಬಾ. ನೀನ್ ಬರ್ದಿರ ನಿಮ್ ತಾಯಿನ ಜೀವ ಸಹಿತ ಉಳಿಸಲ್ಲ. ಬಾಕ್ಸ್ ನ ಮುಚ್ಚಿಬಿಡು. ನಾ ಹೊರಗಡೆ ಬಂದಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು, ಆಯ್ತಾ? ಏಯ್, ಬೆಕ್ಕಂತರ ಅಲ್ಲೇನ್ ನೋಡ್ತಾ ಇದ್ದೆ? ಹೋಗಿ ಹೇಳ್ಕೊಂಬ. ಆಯ್ತು ಆಯ್ತು. ಅಲ್ಲ ಬಾವ, ಈಗ ಕಿಡಿದಲ್ದೆ ಒಳಗಿಡಿದಲ್ದೆ ಬೈಸ್ಕಿಡಿದಲ್ದೆ ಇವ್ರಿಗೆ ಮತ್ತೆ ಬಯಸ್ಕೋಬೇಕು. ಅಮ್ಮ ಪೆಟ್ಟಿಗೆ ಕೊಡೋ, ಕೊಡ ಪೆಟ್ಟಿಗೆನ. ಅಲ್ಲೇನ್ ನೋಡ್ತೀಯ? ನಿಮ್ಮ ಅಜ್ಜಿದಳ, ಕೊಡ ಪೆಟ್ಟಿಗೆನ. ಕೊಡೋ ಕೊಡ ಪೆಟ್ಟಿಗೆನ. ಬೇಡ, ನಂಗೆ ಕೋಪ ಬಂದ್ರೆ ನೋಡ ಮೇಲೆ ನಿನ್ನ. ಯಾಕೋ ಏನಾಯ್ತು? ಇಟ್ಕೊಳ್ಳಿ ಉಳ್ಳ. ಏಯ್, ಕೊಡ ಬಾಕ್ಸ್ ಇಲ್ಲಿ. ಏನ್ ಗುರಾಯಿಸ್ತಾ ಇದ್ಯಾ? ಅತಿ ಆಯ್ತು ಮನೇಲಿ ನಿಂದು. ಕೊಡ ಬಾಕ್ಸ್ನ. ಕೈ ಕಾಲು ಒಂದು ಇರಲ್ಲ, ಎಲ್ಲ ಪೀಸ್ ಪೀಸ್ ಮಾಡ್ಬಿಡ್ತೀನಿ ನೋಡು. ನಾನೇನ್ ಮಾಡ್ಲಿ ಬಾಬಾ? ಕೈ ತಾನೇ ಹೇಗ್ ಮಾಡ್ತು? ಕೈ
ಕೈ ನೋಡಿ ಹೀಗೆ ನಿಮ್ಮ ನೋಡಿ. ಕೈ ಎತ್ತು. ನೋಡಿ. ಅಯ್ಯೋ ನೋಡಿ. ಅಯ್ಯೋ ಭಾವಿಗೆ ಏನೇ ಆಗಿದೆ? ಯಾಕೆ ನನ್ ಗಂಡನ್ ಹೊಡಿತಿದ್ದಾರೆ? ನಿನ್ ಗಂಡನೇ ಎಲ್ಲ ಶುರು ಮಾಡಿದ್ದು. ಏ ಬಿಡ್ರಿ ಅವನ್ನ. ಯಾರು ನನ್ನ ಹೆಂಡತಿ ಹಿಡ್ಕೊಂಡಿರೋದು? ನಿನ್ ಹೆಂಡತಿ ಮಾತ್ರನಾ? ನಾವಿಲ್ವಾ ಇಲ್ಲಿ? ಆಯ್ತಾಯ್ತು ಬಿಡ್ತೀನಿ ಬಿಡ್ಸಕ್ ಬಂದ್ರೆ ನನಗೆ ಹೊಡಿತೀರಾ? ಸಾರಿ. ಸರಿಯಾಗಿ ನೀವು ಬಂದ್ರಲ್ಲ, ನಮಸ್ಕಾರ. ನಾನು ಹೇಳಿರ್ಲಿಲ್ಲ 3 ದಿವಸ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ಇಲ್ಲ ಅದು ಏನು ಮಾತಾಡ್ಬೇಡಿ. ಈಗ ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಮಾಡ್ತೀನಿ. ದಕ್ಷಿಣ ಆವತ್ತೇ ಕೊಟ್ಟಾಯ್ತಲ್ಲ. ದಕ್ಷಿಣ ದಿಕ್ಕು, ಆ ಕಡೆ. ಅದು ಉತ್ತರ ದಿಕ್ಕಿನ ಕಾಳಿಯೇ ಕೋಳಿಯೇ. ಯಾರು ಯಾರು ಹೊಡೆದಿದ್ದು? ಅವಾಗ ನಾವು ಹೀಗೆ ಹೊಡ್ಕೋತಾ ಇದೀವಿ. ಕೋಳಿ ಆಟ ಮುಗೀತು. ಬಾಕ್ಸ್ ಕೊಡು. ಕೊಡು. ಅಜ್ಜಿ ಏಯ್ ಅಜ್ಜಿ ಅಂತೆ, ಅಜ್ಜಿ ನಿಮ್ಮ ಅಜ್ಜಿ. ಇನ್ನೊಂದ್ ಸತಿ ಅಜ್ಜಿ ಅಂತ ನೋಡು. ಕೊಡ ಬಾಕ್ಸ್ ಇಲ್ಲಿ. ನಾನು ನಿಮಗೆ ತೊಂದರೆ ಮಾಡಕ್ ಬಂದಿಲ್ಲ. ನಾಳೆ ಈ ಜಾಗದಲ್ಲಿ ಒಂದು ಪಟ್ಟಾಭಿಷೇಕಕ್ಕೆ ಏರ್ಪಾಡು ಮಾಡಿ. ನನ್ನ ಮರಿಮಗ ಅರ್ಜುನ ಕೃಷ್ಣರಾಜ, ಸಿಂಹಾದ್ರಿಪುರದ ಮುಂದಿನ ಮಹಾರಾಜ. ನೀವೆಲ್ಲ ಅವನನ್ನ ಗೌರವಿಸ್ತೀರಾ, ಹಾಗೆ ಅವನ ಆಜ್ಞಾ ಪಾಲಕರಾಗ್ತೀರಾ. ನಮ್ಮ ಅರ್ಜುನನ ತಾಯಿ ನಿರ್ಮಲಾ ದೇವಿ ಇಲ್ಲಿನ ಮುಂದಿನ ರಾಜಮಾತೆ. ಅವರನ್ನು ಗೌರವಿಸ್ತೀರಾ, ಹಾಗೆ ಅವರ ಆಜ್ಞಾ ಪಾಲಕರಾಗ್ತೀರಾ. ಇದು ನನ್ನ ಆಸೆ, ಅದನ್ನ ನೀವು ನಡೆಸ್ಕೊಡ್ಬೇಕು. ನೀವಿವ್ರನ್ನ ದ್ವೇಷಿಸಿದ್ದು, ತಿರಸ್ಕಾರ ಮಾಡಿದ್ದು ಇವರು ಕೆಳಜಾತಿಗೆ ಸೇರಿದವರು ಅಂತ. ಜಾತಿ ಮತಗಳು
ಮನುಷ್ಯನನ್ನ ಮಾಡಲಿಲ್ಲ, ಮನುಷ್ಯ ಅದನ್ನೆಲ್ಲ ಮಾಡ್ದ. ಅದು ತಪ್ಪು. ಆ ತಪ್ಪನ್ನೆಲ್ಲ ನಾವು ಸರಿಪಡಿಸ್ಕೋಬೇಕು. ದೇವರು ನಮ್ಮ ಧರ್ಮ ಆಗ್ಬೇಕು, ಪ್ರೀತಿ ನಮ್ಮೆಲ್ಲರ ಜಾತಿ ಆಗ್ಬೇಕು. ನನ್ ಬಿಟ್ಟು ಹೋಗ್ತಿದೀಯಾ? ಹೌದು ಕಂದ, ನನ್ನ ಕರ್ತವ್ಯ ಮುಗೀತಲ್ಲ, ನೀನ್ ಮಹಾರಾಜ ಮಾಡಿದ್ದೀನಿ. ನನ್ ಜೊತೆ ಇರಜ್ಜಿ, ನಿಂಗೆ ಎಲ್ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೀನ್ ಹೇಳಿದ್ ಮಾಡ್ತೀನಿ. ನನ್ ಜೊತೆ ಇರಜ್ಜಿ, ನನ್ ಬಿಟ್ಟು ಹೋಗ್ಬೇಡ ಅಜ್ಜಿ. ಪುಟ್ಟ, ಇದು ನನ್ ಮನೆ ಅಲ್ಲ, ಇನ್ಮೇಲೆ ನಾನಿಲ್ಲಿರೋಕ್ಕಾಗಲ್ಲ. ನಾವೆಲ್ಲ ಯಾವಾಗ ಎಲ್ಲೆಲ್ಲಿರ್ಬೇಕು ಅಂತ ಆ ದೇವರು ನಿರ್ಧಾರ ಮಾಡ್ಬಿಟ್ಟಿರ್ತಾನೆ. ಮೊದಲು ತಾಯಿ ಗರ್ಭದಲ್ಲಿ, ಆಮೇಲೆ ಈ ಪ್ರಪಂಚದಲ್ಲಿ, ಮತ್ತೆ ವಾಪಸ್ ಅವನ ಹತ್ರ ಹೋಗ್ಬೇಕಂತೆ. ಅವನು ಒಬ್ಬ ತಾಯಿ ಹಾಗೆ ಮಕ್ಕಳನ್ನ ಆಟ ಆಡೋಕ್ ಬಿಟ್ಟು ಸಂಜೆ ಮನೆ ಕರ್ಸ್ಕೊತಾನೆ. ಅಂದ್ರೆ ಮತ್ತೆ ನಾನು ನಿನ್ ನೋಡಕ್ಕೆ ಆಗಲ್ವಾ? ಆದ್ರೆ ನಾನು ನಿನ್ನ ಅಲ್ಲಿಂದ ನೋಡ್ತಾ ಇರ್ತೀನಿ, ನಕ್ಷತ್ರಗಳ ಮಧ್ಯದಿಂದ. ನೀನೊಬ್ಬ ಒಳ್ಳೆ ಮನುಷ್ಯನಾಗಿ ಬೆಳೆಯೋದನ್ನ ನೋಡ್ತಿರ್ತೀನಿ. ನೀನ್ ಸಂಸಾರ ಕಟ್ಕೊಳ್ಳೋದನ್ನೇ ನೋಡ್ತಾ ಇರ್ತೀನಿ. ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಅಜ್ಜಿ ಬಗ್ಗೆ ಹೇಳೋದನ್ನ ನೋಡ್ತಾ ಇರ್ತೀನಿ. ಅಳಬಾರ್ದು. ನೀನೀಗ ಮಹಾರಾಜ. ಮಹಾರಾಜರು ಅಳೋದಿಲ್ಲ. ಹೋಗ್ತೇನೆ ಕಂದ. ನಿನ್ ತಾಯಿನ ಚೆನ್ನಾಗಿ ನೋಡ್ಕೋ. ಏನ್ ಹೇಳಿದ್ರು? ಅಜ್ಜಿ ಹತ್ರ ಕೇಳ್ದೆ, ನೀನ್ ಹೋದ್ಮೇಲೆ ಮತ್ತೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಏನ್ ಮಾಡ್ಲಿ ಅಂತ. ಹಾಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಅಲ್ಲಿದೆಯಲ್ಲ ಅಜ್ಜಿ ಫೋಟೋ, ಅದನ್ನ ನೋಡು ಅಂತಂದ್ಲು. ಅಜ್ಜಿ